ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಮಿತಾ ವ್ಲಾಗ್ಸ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ಇದೇನಪ್ಪ ಬ್ಯಾಗ್ ತೊಗೊಂಡು ಎಲ್ಲೋ ಹೊರಗಡೆ ಹೋಗ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಹೌದು, ತುಂಬ ದಿನ ಆದಮೇಲೆ ಹೊರಗಡೆ ಹೋಗ್ತಿದ್ದೀವಿ, ಅದು ರೆಸಾರ್ಟ್ಗೆ. ಅದರಲ್ಲೂ ಫ್ಯಾಮಿಲಿ ಜೊತೆ ಹೋಗ್ತಿದ್ದೀವಿ, ಫುಲ್ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ. ನಾವು ಹೋಗ್ತಿರುವಂತಹ ರೆಸಾರ್ಟ್ ಯಾವುದು, ಅದು ಎಲ್ಲಿದೆ, ಅದ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಆ್ಯಂಡ್ ನಾವು ಏನೇನು ಮಿಸ್ಟೇಕ್ ಮಾಡಿದ್ವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ತಂಗಿ ಇರೋದು ಕೆಂಗೇರಿಯಲ್ಲಿ, ಸೊ ಅಲ್ಲೇ ನಿಯರ್ ಇರುವಂತಹ ರೆಸಾರ್ಟ್ನ ಅವರೇ ಬುಕ್ ಮಾಡಿದರು. ನಾವು ಕೂಡ ಕೆಂಗೇರಿಗೆ ಹೋಗಿ ಅವ್ರ ಜೊತೆ ಜಾಯ್ನ್ ಆದ್ವಿ. ಮಾರ್ನಿಂಗ್ ತಿಂಡಿನ ಅವರೇ ರೆಡಿ ಮಾಡ್ಕೊಂಡು ಬಂದಿದ್ದರು. ಸೊ ಹೋಗ್ತಾ ಯಾವುದೋ ಲೇಔಟ್ನಲ್ಲಿ ತಿಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ನನ್ನ ಕಣ್ಣಿಗೆ ಕಂಡಿದ್ದು ಮಣ್ಣಿನ ಒಳಗಡೆ ಹೋಗಿ ಗೂಡು ಕಟ್ಕೊಂಡಿರುವಂತಹ ಹುಳನ ನೋಡಿದೆ. ಒಳಗಡೆ ಇರುವಂತಹ ಹುಳನ ನಾವು ಚಿಕ್ಕವರಿದ್ದಾಗ ಯಾವುದೋ ಡೈಲಾಗ್ ಹೇಳಿ ಕರಿತಿದ್ವಿ. ಕೊನೆಗೆ ನಂಗೆ ಆ ಡೈಲಾಗು ನೆನಪಾಗಲಿಲ್ಲ, ಜೊತೆಗೆ ಹುಳ ಕೂಡ ಹೊರಗಡೆ ಬರಲಿಲ್ಲ. ನಿಮ್ಗೇನಾದರೂ ಆ ಡೈಲಾಗ್ ನೆನಪಿದ್ರೆ, ಅದು ಯಾವ ಹುಳ ಅಂತ ಗೊತ್ತಿದ್ರೆ ಕಮೆಂಟ್ನಲ್ಲಿ ಹೇಳಿ. ಫೈನಲಿ ರೆಸಾರ್ಟ್ಗೆ ಬಂದ್ವಿ. ಎಂಟ್ರಿ ಮಾತ್ರ ಸಖತ್ತಾಗಿತ್ತು. ಇನ್ನು ಈ ರೆಸಾರ್ಟ್ನ ಡೀಟೇಲ್ಸ್ನ ಹೇಳೋದಾದರೆ, ನಾವು ಹೋದಾಗ ಜುಲೈ ಮಂತು ಆಫರ್ ನಡೀತಿತ್ತು. ಮಾರ್ನಿಂಗ್ 9 o'clock ಈವ್ನಿಂಗ್ 6 o'clockವರೆಗೆ 1200 ಇರುತ್ತೆ. ಇದರಲ್ಲಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ಮಾರ್ನಿಂಗ್ 11 o'clock ಈವ್ನಿಂಗ್ 6 o'clockವರೆಗೂ ಒಬ್ಬರಿಗೆ 1000 ಪೇ ಇರುತ್ತೆ. ಇದರಲ್ಲಿ ಮಾರ್ನಿಂಗ್ ತಿಂಡಿ ಲೆಸ್ಸು, ಇನ್ನು ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. ಈ ರೆಸಾರ್ಟಲ್ಲಿ ಸ್ಟೇಯಿಂಗ್ ಫೆಸಿಲಿಟೀಸ್ ಕೂಡ ಇದೆ. ಇದ್ರ ಬಗ್ಗೆ ನನಗೆ ಏನು ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ವಿ ವಿಸ್ತಾರ ಅಂತ ವೆಬ್ಸೈಟಲ್ಲಿ ಚೆಕ್ ಮಾಡಿ ವಿಸಿಟ್ ಮಾಡ್ಬೋದು. ನಾವು ತಗೊಂಡಿದ್ದಂತಹ ಪ್ಯಾಕ್ ಬಂದು 11 to 6 o'clockವರೆಗೂ. ನಾವು ಮಾಡಿದಂತಹ ಬಿಗ್ ಮಿಸ್ಟೇಕ್ ಇದೇನೆ, ಯಾಕಂದರೆ ಬೇಗ ಹೋಗಿದ್ರೆ ಇನ್ನೂ ಟೈಮ್ನ ಅಲ್ಲೇ ಜಾಸ್ತಿ ಸ್ಪೆಂಡ್ ಮಾಡ್ಬೋದಾಗಿತ್ತು. ಅಲ್ಲಿ ಒಳಗಡೆ ಹಾಗೆ ಸುತ್ತಮುತ್ತ ಎಲ್ಲನೂ ನೋಡಿಕೊಂಡು ಜ್ಯೂಸ್ ಕುಡಿದು ಗೇಮ್ ಆಡೋಣ ಅಂತ ಹೊರಟ್ವಿ. ಗೇಮ್ ಆಡೋಕ್ಕೂ ಮುಂಚೆ ಸೇಫ್ಟಿಗೆ ಅಂತ ಹೆಲ್ಮೆಟ್ಟು ಮತ್ತು ಬೆಲ್ಟನ್ನ ಹಾಕಿದ್ರು. ಇನ್ನು ಚಿಕ್ಕ ಮಕ್ಕಳು ವಿಷಯಕ್ಕೆ ಬಂದರೆ ಅವ್ರಿಗೆ ಅಂತ ಯಾವುದು ಸಪ್ರೇಟಾಗಿ ಗೇಮ್ ಇರಲಿಲ್ಲ. ಜಿಪ್ಲೈನ್ ಗೇಮಲ್ಲಿ ವೆಯ್ಟ್ಲೆಸ್ ಇರೋರು ಮಕ್ಕಳನ್ನ ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಮಕ್ಕಳು ಕೂಡ ಈ ಗೇಮ್ನ ಹ್ಯಾಪಿಯಾಗಿ ಎಂಜಾಯ್ ಮಾಡಿದ್ರು, ನಮಗೂ ಕೂಡ ಹ್ಯಾಪಿ ಆಯಿತು. ಇನ್ನು ಸ್ಕೈ ಸೈಕಲಿಂಗ್, ಜಿಪ್ಲೈನ್, ಹೈ ರೋಪ್ಸ್ ಗೇಮ್ಸ್ಗಳು ಮಾತ್ರ ಮಸ್ತಾಗಿತ್ತು. ಒಬ್ರಿಗೊಬ್ರು ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಎಂಕರೇಜ್ ಮಾಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಈ ಗೇಮ್ಸ್ಗಳನ್ನ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಎಲ್ಲರೂ ಹಣ್ಗಾಯಿ ನೀರ್ಗಾಯಿ ಆಗೋಗ್ಬಿಟ್ಟಿದ್ವಿ. ನಮ್ಮ ಪುಣ್ಯಕ್ಕೆ ಮಕ್ಳುಗಳು ಮಾತ್ರ ನಮಗೆ ತೊಂದರೆ ಕೊಡದೆ ಅವ್ರ ಪಾಡ್ಗೆ ಅವ್ರು ಆಟ ಆಡ್ಕೊಂಡಿದ್ರು. ಲಾಸ್ಟಲ್ಲಿ 360 ಡಿಗ್ರಿ ಪ್ಲೇಯಿಂಗ್ ಸೈಕಲ್ ಗೇಮ್ ಆಡಿಕೊಂಡು ಊಟ ಟೈಮ್ ಆಗಿತ್ತು ಅಂದ್ಬಿಟ್ಟು ಊಟ ಮಾಡೋಕ್ಕೆ ಹೋದ್ವಿ. ಇನ್ನು ಊಟದ ವಿಷಯಕ್ಕೆ ಬಂದರೆ ತುಂಬ ವೆರೈಟಿ ಡಿಶಸ್ನ ಮಾಡಿದರು. ವೆಜ್ಜು ನಾನ್ ವೆಜ್ಜು ಎರಡೂ ಕೂಡ ಇದೆ. ಬೊಫೆ ಸಿಸ್ಟಮು, ಎಷ್ಟು ಬೇಕಾದರೂ ತಿನ್ಬೋದು. ಚೆನ್ನಾಗಿ ತಿಂದು ಬಾರಿಸೋರ್ಗಂತೂ ಭರ್ಜರಿ ಊಟ ಫಿಕ್ಸು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು ಇಲ್ಲೇನೆ. ಆ್ಯಕ್ಚುಲಿ ಈ ರೆಸಾರ್ಟಲ್ಲಿ ತುಂಬ ಗೇಮ್ಸ್ಗಳಿದ್ದಾವೆ. ನಾವು ಆಡೋದಿರಲಿ, ನೋಡೋಕ್ಕೂ ಕೂಡ ಹೋಗಲಿಲ್ಲ ಅವುಗಳನ್ನ. ತುಂಬ ಟೈಮ್ ಇದ್ರೂ ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ದೆ ಸಂಜೆ ತುಂಬಿಸಿದ್ವಿ. ಈ ತಪ್ಪನ್ನು ನೀವು ಮಾಡಬೇಡಿ, ಇರೋ ಟೈಮ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಸಂಜೆ ಕಾಫಿ ಸ್ನ್ಯಾಕ್ಸ್ ತೊಗೊಂಡು ಈ ರೆಸಾರ್ಟ್ಗೆ ಬಾ ಹೇಳೋ ಟೈಮ್ ಬಂದೇ ಬಿಡ್ತು. ಇದೇ ಥರ ಬೇರೆ ಬೇರೆ ವ್ಲಾಗ್ಸ್ಗಳಲ್ಲಿ ನಾನು ನಿಮ್ಮ ಜೊತೆ ಸಿಗ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತೊಂದು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.